ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಹೇಗಿದ್ದೀರಿ? ಫೈನ್ ಸರ್. ನಿಮ್ಮ ಒಂದು ದೈನಂದಿನ ಎಜುಕೇಷನ್ ಸಿಸ್ಟಮಲ್ಲಿ ಅಥವಾ ನೀವೊಂದು ಅಪ್ರೋಚ್ ತೊಗೊಳ್ತಾ ಇದ್ದೀರಾ, UPSC ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ಕೊಳ್ತಾ ಇದ್ದೀರಾ, ಪ್ರಿಪ್ರೇಷನ್ ಜೋರಾಗಿದೆ ಅಥವಾ ಮೀಡಿಯಮ್ ಆಗಿದೆ ಅಥವಾ ಪ್ರಿಪ್ರೇಷನ್ನೇ ಇಲ್ಲ ಅನ್ನೋದಕ್ಕೆ ಒಂದು ರೀಸನ್ ಇದೆ, ಸ್ಟ್ರಾಂಗ್ ರೀಸನ್. ಏನು? ನಿಮ್ಮಲ್ಲಿ ಲೀಡರ್ಶಿಪ್ ಇದೆಯಾ ಅನ್ನುವಂಥದ್ದು. ಕ್ವಾಲಿಟಿ ಲೀಡರ್ಶಿಪ್ ಅನ್ನುವಂಥದ್ದು, ಕ್ವಾಂಟಿಟಿ ಲೀಡರ್ಶಿಪ್ ಅನ್ನುವಂಥದ್ದು ಏನು ವ್ಯತ್ಯಾಸ? ಯಾಕೆ ಬೇಕು? ಎಷ್ಟೊಂದು ಜನ ವಾಗ್ಮಿಗಳು ಇದನ್ನು ಹೇಳಿರ್ತಾರೆ, ಲೀಡರ್ಶಿಪ್ ಇಸ್ ದ ಕ್ವಾಲಿಟಿ ಅಪ್ರೋಚ್ ಆ್ಯಂಡ್ ಇಟ್ ಶುಡ್ ಬಿ ಎ ಕ್ವಾಂಟಿಟಿ ಅಪ್ರೋಚ್ ಅಂತ. ಏನು ರೀಸನ್ ಇರ್ಬೋದು? ರೀಸನ್ ಬಿಹೈಂಡ್ ದ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ನಿಮ್ಮ ಒಂದು ದೈನಂದಿನ ಲೈಫ್ ಸ್ಟೈಲ್ ಮೇಲೆ ನಿಲ್ಲುತ್ತೆ. ಆ್ಯಂಡ್ ಲೀಡರ್ಶಿಪ್ ಫಸ್ಟು ಸೆಲ್ಫ್ ಡೆಕೋರಮನ್ನು ಹೊಂದಿದ್ದರೆ ನಿಮ್ಮ ಆಸುಪಾಸು ಇರುವ ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ ಆಸುಪಾಸು ಇರುವ ಕುಟುಂಬದವರಿಗೆ ಅದು ಒಪ್ಪಿಗೆ ಆಗುತ್ತೆ ಅಂತ. ಸೊ ಲೀಡರ್ಶಿಪ್ ಈಸ್ ನಾಟ್ ಬೌಂಡ್ ಅಪಾನ್ ದ ಡೈವರ್ಸಿಟಿ ಇನ್ ನೇಚರ್, ಇಟ್ ಈಸ್ ವಿದಿನ್ ದ ಇನ್ನರ್ ಇಂಜಿನಿಯರಿಂಗ್. ಹೌದಾ? ನೀವು ಜನರಲ್ ಸ್ಟಡೀಸ್ 4 ನೋಡಿರ್ತೀರಿ. ಅದರಲ್ಲಿ ನಿಮಗೆ ಎಥಿಕ್ಸ್ ಪೇಪರ್ ಎ, ಅದರಲ್ಲಿ ನಿಮಗೆ ಲೀಡರ್ಶಿಪ್ ಬಗ್ಗೆ, ಗವರ್ನೆನ್ಸ್ ಬಗ್ಗೆ, ಗುಡ್ ಗವರ್ನೆನ್ಸ್ ಬಗ್ಗೆ ಬಂದಿದೆ. ಆ್ಯಂಡ್ GS2 ಅಲ್ಲಿ ಗವರ್ನೆನ್ಸ್ ಪೋರ್ಷನ್ ಅಂಡರಲ್ಲಿ ಕಿರ್ಗನ್ ಚಾರ್ಟರ್ ಅನ್ನುವಂಥ ಒಂದು ಪ್ರಾಮುಖ್ಯತೆಯಲ್ಲಿ ಲೀಡರ್ಶಿಪ್ ಅನ್ನುವಂಥದ್ದು ಒಂದು ವೈಟಲ್ ರೋಲ್ ಟು ಪ್ಲೇ ಆ್ಯಸ್ ಎನ್ ಅಡ್ಮಿನಿಸ್ಟ್ರೇಟರ್. ಹೌದಾ? ಇವತ್ತಿನ ವಿದ್ಯಾರ್ಥಿಗಳು ನಾಳೆಯ ಅಡ್ಮಿನಿಸ್ಟ್ರೇಟರ್ಸ್ಗಳು ಅಂತ ಒಂದು ಗಾದೆ ಇದೆ. ಆ್ಯಂಡ್ ಅದು ನಿಜ ಕೂಡ. ನೀವು ಇವತ್ತು ಓದ್ತಾ ಇರೋದು ಅದಕ್ಕೆ ಅಲ್ಲ. ಹಾಗಾಗಿ ಲೀಡರ್ಶಿಪ್ ಯಾಕೆ ಬೇಕು ಅನ್ನುವಂಥದ್ದನ್ನು ನೀವು ಫಸ್ಟ್ ತಿಳ್ಕೋಬೇಕು. ನೋಡಿ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೆ ಆಬ್ಜೆಕ್ಟಿವ್ ಫಿಕ್ಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಎಷ್ಟೋ ಜನ PhD ಮಾಡ್ತಾರೆ. ಹೌದಾ? PhD ಅಂತಂದ್ರೇನು? ಮಾಸ್ಟರ್ಸ್ ಆದಮೇಲೆ PhD ಮಾಡೋದು ಅಂತನಾ? ಅಲ್ಲ. ಅದೊಂದು ಡಿಗ್ರಿ ಅಂತನಾ? ಫೈನಲ್ ಡಿಗ್ರಿ ಅಂತನಾ? ಅಲ್ಲ. ಒಂದು ಸಾರಾಂಶದ ಬಗ್ಗೆ, ಒಂದೇ ಒಂದು ಚಿಕ್ಕ ಸಾರಾಂಶದ ಬಗ್ಗೆ ಇನ್ ಡೆಪ್ತ್ ಅವರು ಸ್ಟಡಿ ಮಾಡಿ ಅದರ ಏನು ಎತ್ತ, ಅದರ ಪ್ರೋಸ್ ಆ್ಯಂಡ್ ಕಾನ್ಸ್ ಏನು ಅನ್ನುವಂಥದ್ದು ಇನೋವೇಷನ್ ಮೂಲಕ, ಈಗಿನ ಟೆಕ್ನಾಲಜಿ ಮೂಲಕ ಕೊಡುವಂಥದ್ದು PhD. ಹಾಗಾದರೆ ಅಲ್ಲಿ ಫಸ್ಟ್ ಕೇಳಿಗೂ ನಿಮಗೆ ಮಾಸ್ಟರ್ಸನ್ನಾಗಲಿ ಅಥವಾ ನಿಮ್ಮ ಡಿಗ್ರಿಗಳನ್ನಾಗಲಿ ಪ್ರಾಜೆಕ್ಟಲ್ಲಿ ಆಬ್ಜೆಕ್ಟಿವ್ ಕನೆಕ್ಟ್ ಮಾಡಿ ಅಂತ. ಹೌದಾ? ಹಾಗಾದರೆ ನಿಮ್ಮ ಲೈಫಿನ ಆಬ್ಜೆಕ್ಟಿವ್ ಏನು ಅಂದರೆ ಅದು ಲೀಡರ್ಶಿಪ್ ಮತ್ತು ನೀವು ನಿಮ್ಮನ್ನು ಯಾವ ಥರ ತೊಡಗಿಸ್ಕೊಂಡಿದ್ದೀರಿ ಅನ್ನುವಂಥದ್ದು. ಸೊ ಇದು ಲೈಫಿನ ಎಲ್ಲ ಸ್ಟ್ರಕ್ಚರಲ್ಲೂ ಬರ್ತದೆ. ಈಗ ನಿಮಗೆ ಇಂಡಿಯಾ ಗೊತ್ತು. ಇಂಡಿಯಾ ಪೆನಿನ್ಸುಲಾ, ಹಿಮಾಲಯನ್ ರೀಜನ್, ನಾರ್ತ್ ಈಸ್ಟ್ ಇಂಡಿಯಾ, 8 ಸಿಸ್ಟರ್ಸ್ ಆಫ್ ಇಂಡಿಯಾ, ಮಹಾಲಕ್ಷ್ಮಿ ಆಫ್ ಇಂಡಿಯಾ ಅಂತಾರೆ. ಸೌದರ್ನ್ ಕರ್ನಾಟಕ ಅಥವಾ ಸೌದರ್ನ್ ಇಂಡಿಯಾ ಅಂದರೆ ತಮಿಳುನಾಡು, ಕೇರಳ ಅಥವಾ ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತು ಮಹಾರಾಷ್ಟ್ರ ಸಮ್ ಪಾರ್ಟ್. ಆ್ಯಂಡ್ ಆಲ್ಸೋ ನಿಮಗೆ ಈಸ್ಟರ್ನ್ ರೀಜನ್ ಅಂತ ಬರುತ್ತೆ, ವೆಸ್ಟರ್ನ್ ರೀಜನ್ ಅಂತ ಗುಜರಾತ್, ರಾಜಸ್ಥಾನ್, ಪಂಜಾಬ್. ಈಗೆಲ್ಲ ನೋಡಿದಾಗ ನಿಮಗೇನು ಅನಿಸುತ್ತೆ? ಡಿಫ್ರೆಂಟ್ ಕಲ್ಚರ್, ಡಿಫ್ರೆಂಟ್ ಡೈವರ್ಸಿಟಿ, ಡಿಫ್ರೆಂಟ್ ಎಥಿಕ್ಸ್, ಡಿಫ್ರೆಂಟ್ ಎಥ್ನಿಸಿಟಿ ಇದೆಯಾ? ಹಾಗಾದರೆ ಅವರವರ ಭಾವಕ್ಕೆ, ಅವರವರ ಬಕುತಿಗೆ ಅನ್ನುವಂಥದ್ದು ಇದು. ಈಗ ನಿಮ್ಮ ಕೋಸ್ಟಲ್ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ತುಳು ಮಾತಾಡ್ತಾರೆ ಮಂಗಳೂರವರು. ಹೌದಾ? ಅದೇ ಇಲ್ಲಿ ಬೆಂಗಳೂರಲ್ಲಿ ಬಂದಾಗ ಮಿಕ್ಸ್ಡ್ ಒಪಿನಿಯನ್ ಇದೆ. ಯಾಕೆ? ಎಲ್ಲರೂ ಬರ್ತಾರೆ. ಎಲ್ಲ ಕ್ಯಾಪಿಟಲ್ ಸಿಟಿ ಅಂದರೆ ಅಫ್ಕೋರ್ಸ್ ಬೆಂಗಳೂರಿಂದ ಕ್ಯಾಪಿಟಲ್ ಸಿಟಿ, ಎಲ್ಲ ಒಂದು ರಾಜ್ಯದಿಂದ ಅಥವಾ ಜಿಲ್ಲೆಯಿಂದ ಬಂದಿರ್ತಾರೆ. ಹಾಗಾದರೆ ನಿಮ್ಮನ್ನು ನೀವು ಪ್ರೊಡ್ಯೂಸ್ ಮಾಡ್ಕೊಳ್ಳೋದು ಹೇಗೆ? ಲೀಡರ್ಶಿಪ್ ಅನ್ನುವಂಥದ್ದು ನಿಮ್ಮನ್ನು ನೀವು ಏನು ಅನ್ನುವಂಥದ್ದನ್ನು ಪ್ರೊಡ್ಯೂಸ್ ಮಾಡಿಕೊಳ್ಳುವಂಥದ್ದು, ಅದು ಬರುವಂಥದ್ದು ಇನ್ನರ್ ಇಂಜಿನಿಯರಿಂಗಿಂದ. ಆಯಿತು, ಇದಕ್ಕೆ ಫೌಂಡೇಶನ್ ಇಲ್ವಾ? ಹೇಗೆ ಸ್ಟಾರ್ಟ್ ಮಾಡ್ತೀರಾ ನೀವು ಒಂದು ಲೀಡರ್ಶಿಪ್ ಕ್ವಾಲಿಟಿ? ಎಷ್ಟೊಂದು ಸೆಮಿನಾರ್ಸ್ ಅಟೆಂಡ್ ಆಗಿದ್ದೇವೆ, ನನಗೆ ಲೀಡರ್ಶಿಪ್ ಬಂತಾ? ಅಥವಾ ಈಗ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಡಿಪ್ಲೊಮೊ ಇನ್ ಲೀಡರ್ಶಿಪ್ ಆ್ಯಂಡ್ ಲೋಕಲ್ ಗವರ್ನೆನ್ಸ್ ಅಂತ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಇದೆ. ಅದು ನಿಮಗೆ ಡಿಗ್ರಿಗಿಂತ ಜಾಸ್ತಿ, ಮಾಸ್ಟರ್ಸ್ಗಿಂತ ಕಡಿಮೆ, 1 ವರ್ಷದ ಕೋರ್ಸು. ಆ್ಯಂಡ್ ಐ ಆಮ್ ಹ್ಯಾಪಿಲಿ ಸೇ ದಟ್ ಐ ಡಿಡ್ ದ್ಯಾಟ್, ಲೀಡರ್ಶಿಪ್ ಆ್ಯಂಡ್ ಲೋಕಲ್ ಗವರ್ನೆನ್ಸ್ ಅಂತ. ಅದರಲ್ಲಿ 2 ಪಾರ್ಟ್ ಉಂಟು. ಒಂದು ಲೀಡರ್ಶಿಪ್, ಒಂದು ಲೋಕಲ್ ಗವರ್ನೆನ್ಸ್ ಅಂದರೆ ಪಂಚಾಯತ್ ರಾಜು, ಡಿಸೆಂಟ್ರಲೈಸೇಷನ್ ಗವರ್ನೆನ್ಸು. ಮೂಲಭೂತವಾಗಿ ನಾವು ತಿಳ್ಕೊಬೇಕೇನೆಂದರೆ ನಿಮ್ಮ ಲೀಡರ್ಶಿಪ್ಪು ನಿಮ್ಮ ಸ್ವಂತಿಕೆಗೆ ಹೇಗೆ ಬರ್ತದೆ, ಅಂದರೆ ಓನ್ ಇಂಟ್ರೆಸ್ಟಿಗೆ ಹೇಗೆ ಬರ್ತದೆ, ಮತ್ತು ಅಡ್ಮಿನಿಸ್ಟ್ರೇಷನ್ ಆಗುವವರಿಗೆ ಯಾವ ರೀತಿಯ ಆಲೋಚನೆಯನ್ನು ಹೊಂದಿರಬೇಕು ಅನ್ನುವಂಥದ್ದು. ಸೊ ಈಗ ಒಂದು ಗ್ರಾಫ್ ಮಾರ್ಕೆಟ್ ನೋಡಿ, ಇದು ಒಂದು ಟೆಕ್ನಾಲಜಿಕಲ್ ಫಂಕ್ಷನ್, ಗ್ರಾಫಿಕಲ್ ರೆಪ್ರೆಸೆಂಟೇಷನು. ಇನ್ನೇನಿಗೆ
ಒಂದು ಬಾರ್ ಪೆಂಡ್ಯುಲಮ್ ಇದೆ, ಹೌದಾ? ಈ ಬಾರ್ ಪೆಂಡ್ಯುಲಮ್ಮು ಬ್ಯಾಲೆನ್ಸ್ಡ್ ಅಪ್ರೋಚ್ ಅಂತ ಕರೀತಾರೆ. ಓಕೆ, ಇದನ್ನು ಬ್ಯಾಲೆನ್ಸ್ಡ್ ಅಪ್ರೋಚ್. ಈಗ ಈ ಬಾರ್ ಪೆಂಡ್ಯುಲಮಲ್ಲಿ ಇಲ್ಲೊಂದು ವೇಟ್ ಇದೆ, ಇನ್ನೊಂದು ವೇಟ್ ಇದೆ, ಸರಿನಾ? ಈಗ ಈ ವೇಟನ್ನು ಇದು ಹಿಡಿದಿಟ್ಕೋಬೇಕು. ಅಂದರೆ ಇವ್ರು ಯಾರು? ಇದು ಸೊಸೈಟಿ. ನೀವು ಯಾರ ಮಧ್ಯೆ ಇದ್ದೀರಿ? ಸೊಸೈಟಿ ಮಧ್ಯೆ ಇದ್ದೀರಿ. ನೀವಾಗಬೇಕಂದ್ರೆ ಸೊಸೈಟಿಯಲ್ಲಿ ನಿಮ್ಮನ್ನು ನೀವು ಅರ್ಕೋಬೇಕಾ? ಯು ಹ್ಯಾವ್ ಟು ನೋ ಅಬೌಟ್ ಯುವರ್ ಸೆಲ್ಫ್, ರೈಟ್? ಸೊ ಇದನ್ನು ಇಂಡಿವಿಜುವಲ್ ಅಂತ ಕರೀತಾರೆ, ಇಂಡಿವಿಜುವಲ್. ಹಾಗಾದರೆ ಈ ಒಂದು ಬ್ಯಾಲೆನ್ಸ್ ಆಗಬೇಕು ಅಂತಾದರೆ ಅದರಲ್ಲಿ ಜೆಂಡರ್ ಇದೆಯಾ? ಜೆಂಡರ್ ಇಲ್ಲ. ಈಕ್ವಾಲಿಟಿ ಇದೆ. ಯಾವಾಗ ಬರ್ತದೆ? ನಿಮ್ಮ ಹತ್ರ ಬ್ಯಾಲೆನ್ಸ್ಡ್ ಅಪ್ರೋಚ್ ಆಫ್ ಲೀಡರ್ಶಿಪ್ ಇದ್ದಾಗ. ಅಂದರೆ ನಾಯಕತ್ವದ ಗುಣ ಉಂಟಾ ಅಂತ. ನಾಯಕತ್ವ ಅಂದ ಮಾತ್ರಕ್ಕೆ ಓಕೆ ನಾನು ಗ್ರೂಪ್ ಲೀಡರ್. CRಗಳು ಯಾರಾದರೂ ಆಗಿದ್ದೀರಾ? ಕ್ಲಾಸ್ ರೆಪ್ರೆಸೆಂಟೇಟಿವ್ ನಿಮ್ಮ ಕಾಲೇಜ್ ಡೇಸಲ್ಲಿ ಆಗಿರ್ತೀರಿ, ಎಷ್ಟೋ ಜನ ಆಗಿರ್ತೀರಿ. ಕ್ಲಾಸ್ ರೆಪ್ರೆಸೆಂಟೇಟಿವು, ಸ್ಕೂಲಲ್ಲಿ ನೀವು ಒಂದು ಮ್ಯಾರಥಾನ್ ರೇಸರ್ ಆಗಿರ್ಬೋದು. ನಿಮ್ಮನ್ನು ನೀವು ಹೌದು ನನ್ನ ಹತ್ರ ಆ ಗುಣ ಇದೆ ಅಂದ ಮಾತ್ರಕ್ಕೆ ಅವ್ರು ಹಾಕಿರ್ತಾರೆ, ಹೌದಾ? ಸೊ ಯು ಹ್ಯಾವ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ಇನ್ ಎ ಮ್ಯೂಚುವಲ್ ಡೈಲಮಾ ಆನ್ ದ ರೆಸ್ಪೆಕ್ಟಿವ್ ಟೈಮ್ ಬೌಂಡ್ ಕಲ್ಚರ್, ಹೌದಾ? ಅದರಲ್ಲಿ ಲೀಡರ್ಶಿಪ್ ಅಂತ ಬರಬೇಕಾದ್ರೆ ಕಾಂಪೊನೆಂಟ್ಸ್ ನೋಡಿ. ಫಸ್ಟು ಇದು ಎಥಿಕ್ಸಿಗೂ ನಿಮಗೆ ಹೆಲ್ಪ್ ಆಗುತ್ತೆ ಈ ಟಾಪಿಕ್ಕು. ಕಾಂಪೊನೆಂಟ್ ಹೇಗೆ? ಫಸ್ಟು ರಿಯಲೈಸೇಷನ್. ನನಗೆ ಯಾವ ಥರ ರಿಯಲೈಸ್ ಮಾಡ್ಕೋಬೇಕು ನಾನು. ಈಗ ನನ್ನ ಹಾಬಿ ಬ್ಯಾಡ್ಮಿಂಟನ್ ಆಗಿರ್ಬೋದು, ಟ್ರಾವೆಲಿಂಗ್ ಇದೆ, ಬೈಕ್ ಇದೆ, ಮತ್ತು ನನಗೆ ವಯಲಿನ್ ಬರ್ತದೆ ನುಡಿಸಲಿಕ್ಕೆ. ಸೊ ಈಗೆಲ್ಲ ನನ್ನ ಹಾಬಿ. ಯಾವುದೇ ಮನುಷ್ಯ ಎಲ್ಲವನ್ನೂ ತಿಳ್ಕೊತಾನೆ ಅನ್ನೋದು ತಪ್ಪಾಗುತ್ತಲ್ವ? ಸೊ ನನಗಿರುವ ಈ ಒಂದು 4 ಗುಣಗಳಲ್ಲಿ ನಾನು ನನ್ನನ್ನು ಹೇಗೆ ರೂಪಿಸಿಕೊಂಡೆ ಅನ್ನುವಂಥದ್ದು ಲೀಡರ್ಶಿಪ್ಪಿನ ರಿಯಲೈಸೇಷನ್ ಆಯಿತಾ? ಆಗಿದೆ. ಸೊ ರಿಯಲೈಸೇಷನ್ ಈಸ್ ದ ಫಸ್ಟ್ ಪ್ರಿನ್ಸಿಪಲ್. ಆಯಿತು, ನೀವು ರಿಯಲೈಸ್ ಮಾಡಿಕೊಂಡ್ರಿ. ಏನನ್ನು ರಿಯಲೈಸ್ ಮಾಡಿಕೊಂಡ್ರಿ? ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಯಾವ ಗುಣ ಇದೆ, ಯಾವುದು ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ನೋಡಿ. ಒಬ್ಬ ವ್ಯಕ್ತಿ ಒಂದು ಎಕ್ಸ್ಟ್ರೀಮಿಸ್ಟ್ ಆಗಿರ್ತಾರೆ, ಅಥವಾ ತುಂಬ ಜನರ ಹತ್ರ ಬಹಿರಂಗವಾಗಿ ಮಾತಾಡ್ತಾ ಇರ್ತಾರೆ, ಯಾವುದೇ ಭಯ ಇಲ್ಲದೆ. ಅದೇ ಸ್ಟೇಜಲ್ಲಿ ಬಂದಾಗ ಅವ್ರಿಗೆ ಸ್ಟೇಜ್ ಫಿಯರ್ ಕಾಣುತ್ತೆ. ಯಾಕೆ? ಅವರು ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತಾರೆ, ಸ್ಟೇಜಿಗೆ ಬಂದಾಗ ಸ್ಟೇಜ್ ಫಿಯರ್ ಆಗುತ್ತೆ. ಯಾಕೆ? ಇನ್ನೊಬ್ಬ ವ್ಯಕ್ತಿ ಅವರು ಅಷ್ಟಕ್ಕೆ ಇರ್ತಾರೆ, ಯಾವುದೇ ಕಾರಣಕ್ಕೂ ಯಾರಿಗೂ ಹೋಗೋದಿಲ್ಲ, ಅನ್ನಕ್ಕಂಟಿಲ್ಲ ಅವರೇ ಮಾತಾಡಬೇಕು. ಆದರೆ ಸ್ಟೇಜ್ ಹತ್ರ ಬಂದಾಗ ಅವರಷ್ಟು ಪರಿಪಕ್ವತೆ ಯಾರಿಗೂ ಇರೋದಿಲ್ಲ ಅಂತ. ಯಾಕೆ ಹೀಗೆ? ಯಾಕೆ ಅಂತಂದರೆ ರಿಯಲೈಸೇಷನ್ ಆ್ಯಕ್ಟಿವಿಸ್ಟ್ ಅಂತ ಕರೀತಾರೆ, ಆ್ಯಕ್ಟಿವಿಸಮ್. ಸೊ ಸೆಕೆಂಡ್ ಪಾಯಿಂಟ್ ಏನು? ಆ್ಯಕ್ಟಿವಿಸಮ್. ನೀವು ಲೀಡರ್ಶಿಪ್ಪನ್ನು ಯಾವುದರ ಮೂಲಕ ತೊಗೊಂಡು ಹೋಗ್ರಿ. ಸಪೋಸ್ ನೀವೊಂದು ಗುಡ್ ರೇಸರ್ ಆಗಿದ್ದೀರಿ, 100 ಮೀಟರ್ ರೇಸಿಂಗ್ ಇದೆ, ನೀವು ನಿಮ್ಮನ್ನು ರನ್ನರ್ ಅಪ್ ಆರ್ ವಿನ್ನರ್ ಅಪ್ಪಿಗೆ ತೊಗೊಂಡು ಹೋಗ್ತೀರಿ. ಅದು ನಿಮ್ಮನ್ನು ನೀವು ತೊಗೊಂಡು ಹೋಗ್ತಾ ಇದ್ದೀರಿ. ಆ್ಯಂಡ್ ಯು ಆರ್ ಪುಷಿಂಗ್ ಯುವರ್ ಸೆಲ್ಫ್ ಡೂಯಿಂಗ್ ಆ್ಯನ್ ಆ್ಯಕ್ಟಿವಿಟಿ ಆ್ಯಸ್ ಎ ಮ್ಯಾರಥಾನ್, ಹೌದಾ? ಹಾಗಾದರೆ ಆ್ಯಕ್ಟಿವಿಸಮ್ ಇಂಪಾರ್ಟೆಂಟಾ? ನಂಬರ್ 3. ಸರಿ, ಇವೆರಡೂ ಇಕ್ಕು. ಯಾರಿಗಾಗಿ? ನಿಮಗಾಗಿ. ಅದು ಸೆಲ್ಫ್ ನೇಚರ್ ಎಕ್ಸ್ಪೆಕ್ಟೇಷನ್ನು. ಈಗ ನಿಮ್ಮಂತಹ ಗುಣಗಳನ್ನು, ಈಗ ನೀವು ಮಂಗನ ಹತ್ರ ರೇಸ್ ಮಾಡ್ತೀರಾ? ಚಿಂಪಾಂಜಿ, ಅಳಿಲು, ನವಿಲು ಇಲ್ಲ, ಬರೀ ಮನುಷ್ಯರ ಹತ್ರ ಮಾಡ್ತೀರಿ. ಹೋಮೋಸೆಪಿಯನ್ಸ್, ಆಂಥ್ರೋಪಾಲಜಿಕಲ್ ಟರ್ಮ್. ಹಾಗಾದರೆ ಒಂದೇ ಮೈಂಡ್ಸೆಟ್ ಇರುವ, ಒಂದೇ ಗುಣಗಳನ್ನು ಹೊಂದಿರುವ, ಅಥವಾ ಒಂದೇ ಆಬ್ಜೆಕ್ಟಿವನ್ನು ಹೊಂದಿರುವವರಲ್ಲಿ ನೀವು ಒಬ್ಬರಾಗಬೇಕು. ಅದು ನಾಯಕತ್ವ ಗುಣಗಳನ್ನು ಹೊಂದಿರಬೇಕು ಅಂತ, ಹೌದಾ? ಹಾಗಾದರೆ ಈ ಆ್ಯಕ್ಟಿವಿಸಮ್ ಆಬ್ಜೆಕ್ಟಿವ್ನಕ್ಕ ಕೊಂಡೋಗುತ್ತೆ. ಒಪ್ಕೋತೀರಾ? ಅಂದರೆ ಒಂದು ಲೀಡರ್ಶಿಪ್ಪು ನಿಮ್ಮನ್ನು ನೀವು ರಿಯಲೈಸೇಷನ್ಗೆ ಕೊಂಡೋಗ್ರಿ, ನಿಮ್ಮನ್ನು ನೀವು ಆ್ಯಕ್ಟಿವಿಸಮ್ಗೆ ಕೊಂಡೋಗ್ರಿ, ನಿಮ್ಮನ್ನು ನೀವು ಆಬ್ಜೆಕ್ಟಿವ್ಗೆ ಕೊಂಡೋಗ್ರಿ. ಸಾಕಾಗುತ್ತಾ? ಇದು ಫೌಂಡೇಶನ್ ವರ್ಕು. ಸ್ಟಾರ್ಟ್ ಆಗೋದೇ ಇಲ್ಲಿಂದಲೇ ಸ್ಟಾರ್ಟ್ ಆಗೋದು. ಇದಕ್ಕೆ ನಿಮಗೆ ಟೈಮ್ ತೊಗೊಳ್ತದೆ. ಯಾವತ್ತೇ ಆಗಲಿ ನಾವು ಈಗ ದೈನಂದಿನ ಬದುಕಿರ್ತದೆ, ಯಾರೋ ಒಬ್ಬ ಕಾರ್ಪೊರೇಟ್ ಅಫೇರ್ಸಲ್ಲಿ ಇರ್ತಾರೆ, ಗೌರ್ಮೆಂಟು ಜಾಬಲ್ಲಿ ಇರ್ತಾರೆ, ವಿದ್ಯಾರ್ಥಿಗಳಾಗಿರ್ತಾರೆ. ನಾವು ದೈನಂದಿನ ಯೋಚನೆ ಮಾಡೋದು ಏನಂದರೆ, ನನ್ನ ಫ್ರೆಂಡ್ ಹೀಗೆ ಮಾತಾಡ್ದ, ಅವ ಹಾಗೆ ಮಾತಾಡ್ದ, ಅವನ ಆಲೋಚನೆ ಹೀಗಿತ್ತು, ನಾನು ಅವ್ರಿಗಿಂತ ವಿಭಿನ್ನ ಹೇಗೆ ಆಗೋದು ಅನ್ನುವಂಥದ್ದೇ ಯೋಚನೆ ಮಾಡ್ತಾರೆ ಹೊರತು ಸೈಕಲಾಜಿಕಲಿ ಹೇಳ್ತಿರೋದು. ಯಾವತ್ತೇ ಇವತ್ತು ನಾನು ಈ ಕೆಲಸ ಮಾಡಿದೆ, ನಾಳೆ ಈ ಕೆಲಸ ಇನ್ನಷ್ಟು ಚೆನ್ನಾಗಿ ಮಾಡ್ತೇನೆ ಅನ್ನುವಂಥದ್ದು ಯೋಚನೆ ಬರ್ತದ, ಆವಾಗ ರಿಯಲೈಸೇಷನ್ ಬರ್ತದೆ. ಲೀಡರ್ಶಿಪ್ ಬರುವಂಥದ್ದು ರಿಯಲೈಸೇಷನಲ್ಲಿ.
ಸೆಲ್ಫ್ ರಿಯಲೈಸೇಷನಲ್ಲಿ ನಿಮ್ಮ ಫ್ರೆಂಡು ಮ್ಯಾರಥಾನ್ ಎಕ್ಸ್ಪರ್ಟೇ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಒಂದು ಅದ್ಭುತವಾದಂಥ ರ್ಯಾಂಕನ್ನೇ ತೊಗೊಂಡಿರ್ಬೋದು. ಅವರ ಎನ್ವಿರಾನ್ಮೆಂಟ್ ಡಿಫ್ರೆಂಟ್, ಅವರ ಭೌಗೋಳಿಕ ಜಿಯೋಗ್ರಫಿ ಡಿಫ್ರೆಂಟ್, ಅವರ ಲ್ಯಾಂಗ್ವೇಜ್ ಡಿಫ್ರೆಂಟ್, ಅವರ ಮೈಂಡ್ಸೆಟ್ ಡಿಫ್ರೆಂಟ್. ನೀವು ನೋಡುವ ಆಬ್ಜೆಕ್ಟಿವ್ ನೀವು ನೋಡಿರ್ತೀರ ಇಲ್ಲ. ಹಾಗಾದರೆ ನಿಮ್ಮನ್ನು ನೀವು ಕಂಡುಕೊಳ್ಳಿ ಅಂತ ಸ್ವಾಮಿ ವಿವೇಕಾನಂದ ತತ್ವ ಸಿದ್ಧಾಂತದಲ್ಲಿ ಲೀಡರ್ಶಿಪ್ ಬಗ್ಗೆ ಬುಕ್ ಮೇಲೆ ಬುಕ್ಕು ಇದೆ. ಯಾರಾದರೂ ಓದಿದ್ದೀರಾ? ರಾಮಕೃಷ್ಣ ಮಿಷನಲ್ಲಿ ತತ್ವ ಸಿದ್ಧಾಂತದ ಬೇಸ್ ಕೂಡ ಲೀಡರ್ಶಿಪ್ಪಲ್ಲೇ ಉಂಟು ಅಂತ. ಹಾಗೆ ಅಷ್ಟೇ ಯಾಕೆ ನೀವು ನೋಡಿ, ಈ ರಿಯಲೈಸೇಷನ್ ಅನ್ನುವಂಥದ್ದು ಎಲ್ಲಿ ಬರ್ತದೆ ಅಂತ, ಒಂದು ಸೋಲ್ ನಿಮ್ಮ ಆತ್ಮದಿಂದ ಬರ್ತದೆ. ಅಂದರೆ ಇಂಟ್ರೆಸ್ಟ್ ಇರಬೇಕು, ನಾನು ಏನು ಅಂತ ತಿಳ್ಕೊಳ್ಳುವ ಇಂಟ್ರೆಸ್ಟ್ ಇರಬೇಕು ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ ಆ್ಯಕ್ಟಿವಿಸಮ್. ಏನು ಅಂತ ತಿಳ್ಕೊಂಡಾಗ ನೀವು ಎಲ್ಲ ಕಡೆ ಅದನ್ನು ಅಪ್ಲೈ ಮಾಡಲಿಕ್ಕಾಗತ್ತಾ? ಯು ಮೇ ಬಿ ಎ ಗುಡ್ ರನ್ನರ್, ಯು ಕೆನಾಟ್ ರನ್ ಇನ್ ಎ ಸ್ಟ್ರೀಟ್. ಹೌದಾ? ಮ್ಯಾರಥಾನ್ ಬಂದಾಗ ಗುಡ್ ರನ್ನರ್. ಹಾಗಾದರೆ ನಿಮ್ಮನ್ನು ನೀವು ರೂಪಿಸ್ಕೊಳ್ಬೇಕು ಅಂದರೆ ಆ ಒಂದು ಆ್ಯಕ್ಟಿವಿಸಮನ್ನು ಹುಡುಕಬೇಕಾಗತ್ತೆ. ಹೌದಾ? ಮ್ಯಾಚ್ ಬೇಕು ನನಗೆ ಶತಂ ಬ್ಯಾಡ್ಮಿಂಟನ್ನು. ಮ್ಯಾಚ್ ಬಂದರೆ ನಾನು ಪ್ರೂವ್ ಮಾಡ್ಬೋದು, 50/50 ಹೊಡಿಬೋದು. ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ಆಬ್ಜೆಕ್ಟಿವನ್ನು ಸೆಲೆಕ್ಟ್ ಯಾಕೆ ಮಾಡಬೇಕು? ನೀವು ಯಾಕಾಗಿ ಮಾಡಿದ್ರಿ ಅಂತ. ಆಯಿತು, ಇದು ಸೆಲ್ಫ್ ಇಂಟ್ರೆಸ್ಟಿಂದ ಇರಬೇಕಾ ಅಥವಾ ವೆಲ್ಫೇರ್ ಆಫ್ ದ ಸೊಸೈಟಿ ಇರಬೇಕಾ? ಸೆಲ್ಫ್ ಇಂಟ್ರೆಸ್ಟಿಂದ ಇರೋದು ಒಂದು ಕೈಂಡ್ ಆಫ್ ಲೀಡರ್ಶಿಪ್. ಅದನ್ನು ಲೀಡರ್ಶಿಪ್ ಅಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊಸೈಟಿ ಇಂಟ್ರೆಸ್ಟಿಂದ ಇರೋದು ಕೂಡ ಲೀಡರ್ಶಿಪ್. ಈಗ ನೀವು ನಮ್ಮ ಕಲೋನಿಯಲ್ ಎರಾ ನೋಡಿ, ಬ್ರಿಟಿಷ್ ಎಂಪೈರ್ ಇವತ್ತಿಗೆ 90 ಇಯರ್ಸ್ ಆಗಿದೆ. ಸೊ ಸ್ಟಾರ್ಟಿಂಗ್ 1947ಇಂದ ಅಪ್ ಟು 2000ವರೆಗೂ ನೀವು ಲೆಕ್ಕ ಹಾಕಿದ್ರೆ ವಿ ಫಾಟ್ 7 ಡಿಸ್ಟಿಂಗ್ವಿಶ್ ಫ್ಯಾಕ್ಟರ್ಸ್ ಡೆವಲಪಿಂಗ್ ಇನ್ ಇಂಡಿಯಾ. ಯಾಕೆ? ಫ್ರೀಡಮ್ ಬಂದಾಗ ಮೇಲಿಂದ ಅಪ್ರಾಕ್ಸಿಮೇಟ್ಲಿ 40 ಇಯರ್ಸು. ಅದೇ ನೀವು ಬಿಫೋರ್ 1947 ಏನೊಂದು 95 ಇಯರ್ಸ್ ಏನಿತ್ತು ಅದು ಫ್ರೀಡಮ್ ಸ್ಟ್ರಗಲ್ಗಿತ್ತು. ಅಂದರೆ ನಿಮ್ಮ ಆಬ್ಜೆಕ್ಟಿವೇ ಅದಾಗಿತ್ತು. ಹೌದಾ? ಪ್ರಾಬಬಲಿ ನೀವು ಆವಾಗ ಇದ್ದಲ್ಲಿ ನೀವು ಇವತ್ತು UPSC ಅಂತ ಇರಲಿಲ್ಲ, ಫ್ರೀಡಮ್ ಸ್ಟ್ರಗಲ್ಲಿಗೆ ನೀವು ಹೋಗ್ತಾ ಇದ್ರಿ. ಕೆಲವರು ಎಸ್ಟ್ರಮಿಸ್ಟ್ ಆಗ್ತಿದ್ರು, ಕೆಲವರು ರೆವಲ್ಯೂಷನರಿ ಆಗ್ತಿದ್ರು. ಹೌದಾ? ಇನ್ನು ಕೆಲವರು ಗಾಂಧಿಯನ್ ಪ್ರಿನ್ಸಿಪಲನ್ನು ಫಾಲೋ ಮಾಡ್ತಾಯಿದ್ರು. ಹಾಗಾದರೆ ಅಲ್ಲಿ ಆಬ್ಜೆಕ್ಟಿವ್ ಈಸಿಯಾಗಿ ಬಂತು. ಇಲ್ಲಿ ಆಬ್ಜೆಕ್ಟಿವ್ ಹೇಗೆ ಸ್ಟಾರ್ ಮಾಡೋದು ಅಂದರೆ ಎರಾ ಟು ಎರಾ, ಡೈವರ್ಸಿಟಿ ಟು ಡೈವರ್ಸಿಟಿ ಚೇಂಜ್ ಆಗುತ್ತೆ. ಇವಾಗ ನಮ್ಮ ಯಾವ ಕಾಲದಲ್ಲಿದ್ದೇವೆ? ಡಿಜಿಟಲ್ ಯುಗದಲ್ಲಿದ್ದೇವೆ, ಮಾಡ್ರನ್ ಸೊಸೈಟಿಯಲ್ಲಿದ್ದೇವೆ. ಈಗ ನಮ್ಮ ಅಜ್ಜ ಇದ್ದರು, ನಮ್ಮ ಅಪ್ಪ ಇದ್ದರು, ನಾವಿದ್ದೇವೆ. ನಾವು ಯಾವ ಕಾಲದಲ್ಲಿದ್ದೇವೆ? ವಿ ಆರ್ ಇನ್ ಎ ಮೂವಿಂಗ್ ಇನ್ ಎ ಡೈವರ್ಸಿಟಿ ಫಾಸ್ಟ್ ನೇಷನ್ ಅಂತ ಕರೀತಾರೆ. ಹೌದಾ? ಥರ್ಡ್ ಲಾರ್ಜೆಸ್ಟ್ ಇಂಡಿಯಾ ಅಂತ ಎಕಾನಮಿಯಲ್ಲಿ ಕರೆಯುವುದು, ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಎನ್ವಿಯಲ್ಲಿ ಕೂಡ ನಾವು ಮುಂದಿದ್ದೇವೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲಲ್ಲಿ ಮುಂದಿದ್ದೇವೆ. ಇದಕ್ಕೆಲ್ಲ ಕಾರಣ ಏನಂದರೆ ನೀವು ಆಬ್ಜೆಕ್ಟಿವ್ ಸೆಲೆಕ್ಟ್ ಮಾಡಬೇಕು. ಎಷ್ಟು ಮಾತ್ರದ ಕೆಲಸ ಎಕಾನಮಿ 3 ಡಿಜಿಟಲ್ಲಿ ಇರುವಾಗ, ಅಂದರೆ ನಾವು ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗಿದ್ದೇವೆ ಅಂತಾದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಆಗಲಿಕ್ಕೆ ಈಗಿಯಾ ಅಂತ ಕೇಳುವಾದರೆ ಮಾರ್ಜಿನ್ ಎಷ್ಟುಂಟು? ಯುನೈಟೆಡ್ ನೇಷನ್ಸು ಅದರಲ್ಲಿ USA 22 GDPಯನ್ನು ಹೊಂದಿದೆ. ಅದಾದ ಮೇಲೆ ರಷ್ಯಾ, ಚೈನಾ ಎಷ್ಟೊಂದು 14-13 GDPಯನ್ನು ಹೊಂದಿದೆ. ಇಂಡಿಯಾ 7 GDPಯನ್ನು ಹೊಂದಿರ್ತದೆ. ಪ್ರಾಬ್ಲಮ್ ಏನು? 4 ಟ್ರಿಲಿಯನ್ GDP, 5 ಟ್ರಿಲಿಯನ್ GDP ಆಗಿದೆ. ಹಾಗಾದರೆ ಗ್ಯಾಪ್ ಫಿಲ್ ಮಾಡಬೇಕು ಅಂದರೆ ನಿಮ್ಮ ಕಾಂಟ್ರಿಬ್ಯೂಷನ್ ಬೇಕಲ್ವಾ? ಅದಕ್ಕೇನು ಬೇಕು? ಲೀಡರ್ಶಿಪ್ ಬೇಕು. ಸೊ ಲೀಡರ್ಶಿಪ್ ಅನ್ನುವಂಥದ್ದು ಬಾಟಮ್ ಅಪ್ ಅಪ್ರೋಚ್. ನೋಡಿ, ಇಲ್ಲಿ ಎರಡಿಗೆ, ಒಂದು ಟಾಪ್ ಡೌನ್ ಅಪ್ರೋಚ್, ಇನ್ನೊಂದು ಬಾಟಮ್ ಅಪ್ ಅಪ್ರೋಚ್. ಟಾಪ್ ಮೇಲೆ, ಡೌನ್ ಕೆಳಗೆ, ಬಾಟಮ್ ಕೆಳಗೆ, ಅಪ್ ಮೇಲೆ. ಹೌದಾ? ಇವಾಗ ನೋಡಿ, ಇದನ್ನು ಕ್ಲೋಸಾಗಿ ಅಬ್ಸರ್ವ್ ಮಾಡಿ. ಯಾವ ಥರ ಇದನ್ನು ಸಪಾರ್ಟ್ ಮಾಡಿದಾಗ ಟಾಪ್ ಡೌನ್ ಅಪ್ರೋಚ್ ಅಂದ್ರೇನು? ಮೇಲಿನಿಂದ ಕೆಳಗೆ. ಅಂದರೆ ನಿಮ್ಮ ಫಸ್ಟು ಯಾರು ಇಂಡಿಯಾಗೆ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಆಮೇಲೆ ನಮ್ಮ ಪ್ರೈಮ್ ಮಿನಿಸ್ಟರು, ಆಮೇಲೆ ಸ್ಪೀಕರು, ಅದಾದ ಮೇಲೆ ಉಳಿದ ಎಲ್ಲ ಹೈರಾರ್ಕಿಗಳು ಬರ್ತದೆ, ಗವರ್ನರು ಅವರೆಲ್ಲ ಬರ್ತಾರೆ. ಬಾಟಮ್ ಅಪ್ ಅಪ್ರೋಚ್ ಅಂದ್ರೇನು? ಡಿಸೆಂಟ್ರಲೈಸೇಷನ್ ಗವರ್ನೆನ್ಸ್, ಪಬ್ಲಿಕ್ ಪಾರ್ಟಿಸಿಪೇಷನ್, ಸೋಷಿಯೋ ಎಕನಾಮಿಕ್ ಕಂಡೀಷನ್ ಅಂತ ಗಾಂಧಿಯನ್ ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ನೋಡಿದ್ದೇವೆ. ಸೊ ನಾವು ನಮ್ಮ ನಿಮಿತ್ತತೆ ಇದೆ, ನಮಗೆ ಒಂದು ಕಾರ್ಯಕ್ರಮ ನಿಮಿತ್ತತೆ ಇದೆ. ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. ಸೊ ಅದು ಒಂದು ವಿಲೇಜಿಗೆ ಸಂಬಂಧಪಟ್ಟಂತೆ ಅವರು ಗವರ್ನಿಂಗನ್ನು ಮಾಡ್ತಾರೆ.
ಅದು ಲೋಕಲ್ ಬಾಡಿ ಅಂತ ಕರೀತಾರೆ. ಹೌದಾ? ಆರ್ಟಿಕಲ್ 243, 73, 74, 11th and 12th ಶೆಡ್ಯೂಲ್, ಈಗೆಲ್ಲ ಕಾನ್ಸ್ಟಿಟ್ಯೂಷನ್. ಈಗ ಅವರಿಗೆ ಯಾಕೆ ಬೇಕು ಲೀಡರ್ಶಿಪ್ಪು? ಯಾಕೆ ಅಂದರೆ ಪಬ್ಲಿಕ್ ಪಾರ್ಟಿಸಿಪೇಷನ್, ವೆಲ್ಫೇರ್ ಸೊಸೈಟಿ ರೀಚ್ ಆಗಬೇಕು. ಲಾಸ್ಟ್ ಮೈಲ್ ರೆಗಾರ್ಟಿಗೆ ರೀಚ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಡೂ ಬಾಟಮ್ ಅಪ್ ಅಪ್ರೋಚ್ ಅಂತ. ಸೊ ನಿಮ್ಮ ಲೀಡರ್ಶಿಪ್ ಹೇಗಿರಬೇಕು ಅಂತಂದರೆ ಒಂದು ಸ್ವಂತಿಕೆಯನ್ನು ಹೊಂದಿರಬೇಕು, ನಿಮ್ಮನ್ನು ರಿಯಲೈಸೇಷನಿಗೆ ಕೊಂಡೋಗಬೇಕು, ಅದನ್ನು ಅಪ್ಲಿಕೇಶನಿಗೆ ಕೊಂಡೋಗಬೇಕು, ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನುವಂಥದ್ದಾದರೆ ಟಾಪ್ ಡೌನ್ ಅಪ್ರೋಚ್ ಮತ್ತು ಬಾಟಮ್ ಅಪ್ ಅಪ್ರೋಚ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸರಿ, ಇದು ಎಥಿಕ್ಸ್ ಮತ್ತು GS2ವಿನ ಸಮಾಗಮ ಅಂತ ತಿಳ್ಕೊಳ್ಳಿ. ಹಾಗಾದರೆ ಈಗ ನೀವು ಪ್ರಸ್ತುತ ಓದ್ತಾ ಇದ್ದೀರಿ, ಈಗ ನಿಮ್ಮ ಲೀಡರ್ಶಿಪ್ ಕ್ಲಾಸಲ್ಲಿ ರೆಪ್ರೆಸೆಂಟೇಟಿವ್ ಆಗುವುದಾ ಅಂತ ಕೇಳಿದರೆ ಅಲ್ಲ. ಹೇಗೆ? ಲೀಡರ್ಶಿಪ್ ನಿಮ್ಮ ಭಾವನೆಯಲ್ಲಿ ಬರಬೇಕು. ಯಾವುದೇ ನೆಗೆಟಿವಿಟಿ ನೋಡಿ, ನೀವು 24 ಅವರ್ಸಿಗೆ ನಿಮ್ಮ ಕೈಯಲ್ಲಿ, ಅದರಲ್ಲಿ ನೀವು ಮಲಗೋದೊಂದು 8 ಅವರು ಇಟ್ಕೊಳ್ಳಿ, ಅದರಲ್ಲಿ ನಿಮಗೆ ಒಂದು ಸಿಗೋದೊಂದು 12 ಅವರು, ಹೌದಾ? ಕೈಗೆ ಸಿಗೋದೊಂದು 10 ಅವರು. ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋ ಸೊಸೈಟಿ ಲೀಡರ್ಶಿಪ್ಪಿಗೆ ಕೇವಲ 10 ಅವರ್ಸ್ ಅಷ್ಟೇ. ಈ 10 ಅವರ್ಸಲ್ಲಿ ನಿಮ್ಮನ್ನು ನೀವು ಯಾವ ಥರ ಲೀಡರ್ಶಿಪ್ಪಿಗೆ ಕೊಂಡೋಗ್ರಿ, ಸ್ವಂತಿಕೆ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಬಾಟಮ್ ಅಪ್ರೋಚನ್ನು ಇಂಗ್ಲೀಷ್ ಟರ್ಮಿನಾಲಜಿ ಅಂತ ತಿಳ್ಕೊಬೇಡಿ, ಅದರಲ್ಲಿ ಥೀಸಿಸ್ ಬರೆದಿದ್ದಾರೆ. ಹಾಗೆ ಈಗ ನೀವು ಅಡ್ಮಿನಿಸ್ಟ್ರೇಟರ್ಗಳು ಆಗ್ತೀರಿ, ನಾಳೆ ಜಿಲ್ಲಾಧಿಕಾರಿಗಳು, ನಾಳೆಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ಆಗ್ತೀರಿ. ನಿಮಗೆ ಲೀಡರ್ಶಿಪ್ ಬೇಕಾ ಬೇಡವಾ? ಬೇಕು. ಹಾಗಾದರೆ ನಿಮ್ಮಲ್ಲಿ ಇವತ್ತಿನ ದಿನದ ಲೀಡರ್ಶಿಪ್ ಏನಿದೆ ಅಂತ ಕೇಳುವುದಾದರೆ, ನಾನಿಷ್ಟು ಓದಿದೆ, ತದನಂತರ ಇಷ್ಟು ಓದ್ತೇನೆ, ನಿಮ್ಮ ಜೊತೆಗಿದ್ದವರನ್ನು ಇಷ್ಟು ಓದಿಯುವಂತೆ ಮಾಡಿದ್ದೇನೆ, ಮನಸ್ಸು ಯಾರ ಮಾತು ಕೇಳುವುದಿಲ್ಲ, ಅದಂತೂ ಸತ್ಯ. ಇವತ್ತಿನ ಮನಸ್ಸು ನಾಳೆ ಇರ್ತದ? ಇರೋಗಿಲ್ಲ. ಯಾಕೆ ಇರೋಗಿಲ್ಲ? ಅಭಿಪ್ರಾಯಗಳು, ಚಿಂತನೆಗಳು ಬೇರೆ ಇರ್ತದೆ. ಕೌಟುಂಬಿಕವಾಗಿ ಆಗಿರ್ಬೋದು, ಅಥವಾ ಸಾಮಾಜಿಕವಾಗಿ ಆಗಿರ್ಬೋದು, ಇಲ್ಲ ದೈಹಿಕವಾಗಿ ಆಗಿರ್ಬೋದು, ಇಲ್ಲ ದೈನಂದಿನ ಕ್ರಿಯೆಗಳಲ್ಲಿ ಆಗಿರ್ಬೋದು. ಹೌದಾ? ಸೊ ಇದು ವ್ಯತ್ಯಾಸಭರಿತವಾದಂಥ ಜೀವನ. ಲೀಡರ್ಶಿಪ್ ಅನ್ನುವಂಥದ್ದು ಒಂದು ಕ್ವಾಲಿಟಿ. ಆ ಕ್ವಾಲಿಟಿಯನ್ನು ನೀವು ಕ್ವಾಂಟಿಟಿಯಾಗಿ ಕನ್ವರ್ಟ್ ಮಾಡಿದರೆ ಮಾತ್ರ ನಿಮಗೆ ಲೀಡರ್ಶಿಪ್ ಬರ್ತದೆ. ಹಾಗೆ ನೀವು ಕ್ವಾಂಟಿಟಿ ಅಂತ ತಿಳ್ಕೊಂಡು ಅದು ಈಗೂ ಆಗುತ್ತೆ. ಹೇಗೆ? ಈಗ ಲೀಡರ್ಶಿಪ್ ಇರ್ತದೆ, ಅದರಲ್ಲಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅಂತ 2 ಮೀನಿಂಗ್ ಇದೆ. ಕ್ವಾಲಿಟಿ ಲೀಡರ್ಶಿಪ್ ಅಂತಂದರೆ ಪಾಸಿಟಿವ್ ಯೋಚನೆ. ಈಗ 369 ಮೆಥಡ್ ಆಫ್ ಟೆಸ್ಲಾ ಅಂತ ಕರೀತಾರೆ. ಏನು ಮ್ಯಾನಿಫೆಸ್ಟೇಷನ್ ಲಾ ಅದು. ಅವರು ಹೇಳ್ತಾರೆ 369 ಏನು ನಂಬರಿಗೆ 369 ನಂಬರು, ಈ 369 ನಂಬರು ಯೂನಿವರ್ಸಲ್ಲಿನ ಕೀ ಅಂತ ಕರೀತಾರೆ. ಇದನ್ನು ಯೂನಿವರ್ಸ್ ಏನಿಗೆ, ಈಗ ನೀವೆಲ್ಲಿದ್ದೀರಿ? ಭೂಮಿಯಲ್ಲಿದ್ದೀರಿ. ಆ ಭೂಮಿ ಯಾವುದು? ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿದೆ. ಅಂಥ ಮಿಲ್ಕಿ ವೇ ಗ್ಯಾಲಕ್ಸಿ ಎಷ್ಟು ಇದೆ? ಎಷ್ಟೋ ಲಕ್ಷ ಕೋಟಿ ಎಷ್ಟಿದೆ. ನಮಗೆ ಗೊತ್ತಿರೋದು ಯಾವುದು? ಒಂದು ನಮ್ಮ ಗ್ಯಾಲಕ್ಸಿ, ಮಿಲ್ಕಿ ವೇ ಗ್ಯಾಲಕ್ಸಿ, ತದನಂತರ ಒಂದು 2-3 ಗ್ಯಾಲಕ್ಸಿ ನಮಗೆ ಗೊತ್ತಿರೋದು. ಹಾಗಾದರೆ ಅಲ್ಲಿಯೂ ಕೂಡ ಜೀವ ಇರ್ಬೋದಲ್ಲ. ಆಕಾಶದ ಎಂಡ್ ನಿಮಗೆ ಗೊತ್ತಾ? ಗೊತ್ತಿಲ್ಲ. ಭೂಮಿಯ ಆಳ ಮಾತ್ರ ಗೊತ್ತುಂಟು. ಹಾಗಾದರೆ ನಮ್ಮ ಭೂಮಿಯ ಒಳಗೆ ಮಾತ್ರ ನಿಮ್ಮ ಪ್ರಪಂಚ ಆಯಿತಾ? ಲೀಡರ್ಶಿಪ್ ಅನ್ನುವಂಥದ್ದು ಅಷ್ಟು ಬ್ರಾಡ್ ನೇಚರ್ ಇದೆ. ಇವಾಗ ನೋಡಿ, 369 ಮೆಥಡ್ಗೂ ಈ ಕ್ವಾಂಟಿಟಿಗೂ ಏನು ಸಂಬಂಧ ಅಂತಂದರೆ, ನೀವು ಪಾಸಿಟಿವ್ ಆಗಿ ಥಾಟ್ ಮಾಡ್ಕ ನಿಮಗೆ ಈ ರಿಯಲೈಸೇಷನ್ ಈಸಿ ಆಗುತ್ತೆ. ಯಾಕೆ ಎಲ್ಲರೂ ಪಾಸಿಟಿವನ್ನೇ ಯೋಚನೆ ಮಾಡಿ ಅಂತ ಕರೆಯೋದಾದರೆ ಈ ರಿಯಲೈಸೇಷನ್ ಹೆಲ್ಪ್ ಆಗುತ್ತೆ. ತದನಂತರ ನಿಮಗೆ ಕ್ಲಾರಿಟಿ ಸಿಗುತ್ತೆ, ವಾಟ್ ಯು ಹ್ಯಾವ್ ಟು ಡೂ ದ್ಯಾಟ್. ಅದು ಆ್ಯಕ್ಟಿವಿಸಮ್ಮಿಗೆ ಹೋಗುತ್ತೆ. ತದನಂತರ ಆಬ್ಜೆಕ್ಟಿವ್ ಆಗಿ ಕ್ರಿಯೇಟ್ ಆಗುತ್ತೆ. ಒಂದು ಸಲ ಆಬ್ಜೆಕ್ಟಿವ್ ಆಗಿ ಕ್ರಿಯೇಟ್ ಆಯಿತು, ಅದು ಮ್ಯಾನಿಫೆಸ್ಟೇಷನ್ ಅಂತ ಕರಿಬೋದು. ಆಗ ನಿಮಗೆ ಕ್ವಾಲಿಟಿ ಬರುತ್ತೆ. ಅದೇ ನನಗೆ ಈಗ ಆಮೇಲೆ ಕ್ವಾಂಟಿಟಿ ಫಸ್ಟು ಅಂತ ಕೇಳೋದಾದರೆ, ನೀವು ಎಲ್ಲದರಲ್ಲೂ ಪರ್ಫೆಕ್ಟ್ ಇದ್ದೀರಾ? ಇಲ್ಲ ಅಲ್ಲ. ಇವತ್ತು ನೀವು ಎ ಗುಡ್ ಬ್ಯಾಟ್ಸ್ಮ್ಯಾನ್ ಅಥವಾ ಗುಡ್ ಫೈಟರ್ ಒಂದೇ ಫೈಟನ್ನು ಒಂದೇ ಸಲ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಗ, ಅಥವಾ 1,00,000 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಗ? ಯಾರು ವಿನ್ ಆಗ್ಬೋದು? ಒಂದು ಕಿಕ್ಕನ್ನು 10,00,000 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಅವನಿಗಿಂತ ಡೇಂಜರ್ ಯಾರೂ ಇಲ್ಲ ಅಂತ. ಅದೊಂಥರ ಈ ಗರಗಸ ಇದ್ದಾಗೆ. ಚೂಪ್ ಮಾಡ್ತೇವಲ್ಲ, ನೀವೆಲ್ಲ ಹಳ್ಳಿ ಕಡೆ ನೋಡಿದ್ದೀರಿ, ಇನ್ನೂ ನೋಡಿದ್ದೀರಿ. ಚೂಪು ಮಾಡಿದಷ್ಟು ಶಾರ್ಪ್ ಆಗ್ತದೆ. ಸೊ ಕಂಟಿನ್ಯೂಸ್ ಶಾರ್ಪಿಂಗ್ ಇರ್ತದೆ. ಬಟ್ ಅದರಲ್ಲಿ ನೀವು ಹೊಡೆಯುವ ಪೆಟ್ಟು ಎಷ್ಟು ಶಾರ್ಪ್ ಇರ್ತದೆ? ಅಥವಾ ನಿಮ್ಮ ಹತ್ರ ಬಾರಗ ವೆಪನ್ ಒಂದೇ ಸಲ ವಿಗೌಟ್ ಪ್ರಾಕ್ಟೀಸ್ ನೀವು ಹೊಡೆಯುವ ಪೆಟ್ಟು ಮರಕ್ಕೆ, ಅದು ಶಾರ್ಪ್ ಇರ್ತದ ಅನ್ನುವಂಥದ್ದು. ಹಾಗೆ ಕ್ವಾಲಿಟಿ
ನಿಮಗೆ ಆಮೇಲೆ ಬರ್ತದೆ, ಕ್ವಾಂಟಿಟಿ ಆಮೇಲೆ ಬರ್ತದೆ ಕ್ವಾಲಿಟಿಗಿಂತ. ಸೊ ಕ್ವಾಲಿಟಿ ಹೀಗೆ ಗ್ರೇಟರ್ ಟು ಪ್ಲೇ. ಇದನ್ನು ಮಾಡಬೇಕಂದ್ರೆ ಲೀಡರ್ಶಿಪ್ಪಲ್ಲಿ ಈ 3 ಪ್ರಾಮುಖ್ಯತೆ ಇದೆ. ಸರಿ, ಈಗ 8 ಪ್ರಿನ್ಸಿಪಲ್ ಆಫ್ ಗುಡ್ ಗವರ್ನೆನ್ಸ್ ಅಂತ ಕರೀತಾರೆ, ಸರ್ವೋತ್ತಮ ಮಾಡೆಲ್ ಆಫ್ ಗುಡ್ ಗವರ್ನೆನ್ಸ್ ಅಂತ ಕರೀತಾರೆ. ಏನಾಗಂದರೆ ಸರ್ವ ಉತ್ತಮ ಆಡಳಿತ ಅಂತ, ಹೌದಾ? ಸರ್ವ ಉತ್ತಮ ಆಡಳಿತ ಇರಬೇಕು ಅಂದರೆ ನಾನ್ ಕರಪ್ಟಿವ್ ಆಗಿರಬೇಕು, ಟ್ರಾನ್ಸ್ಪರೆಂಟನ್ನು ಹೊಂದಿರಬೇಕು, ಅಕೌಂಟಬಿಲಿಟಿ ಆಗಿರಬೇಕು, ಸೋಷಲ್ ಆಡಿಟ್ ಇರಬೇಕು, ರೀಚಿಂಗ್ ದ ಲಾಸ್ಟ್ ಮೈಲ್ ರೆಗಾರ್ಟ್ ಇರಬೇಕು. ಏನಾಗಂದರೆ ರೀಚಿಂಗ್ ದ ಲಾಸ್ಟ್ ಮೈಲ್ ರೆಗಾರ್ಟ್, ನೀವು ಮಾಡುವ ಕಾರ್ಯಕ್ರಮ, ನೀವು ತೋರಿಸುವ ಲೀಡರ್ಶಿಪ್ ನಿಮ್ಮ ಕಟ್ಟಕಡೆಯ ಪರ್ಸನ್ನಿಗೂ ರೀಚ್ ಆಗಬೇಕು ಅಂತ. ಇಲ್ಲಾಂದರೆ ದರ್ ಇಸ್ ನಥಿಂಗ್ ಯೂಸ್, ಹೌದಾ? ಈಗ ಲೀಡರ್ಶಿಪ್ಪಲ್ಲಿ ನೀವು ನಾಯಕರಾಗಿರ್ಬೋದು, ಮುಂದಾಳತ್ವ ನಿಮ್ಮದೇ ಆಗಿರ್ಬೋದು, ನಿಮ್ಮ ಒಬ್ಬರ ಕೈಯಲ್ಲಾಗುತ್ತಾ ಕೆಲಸ? ಆಗಲ್ಲ ಅಲ್ವಾ? ಹನಿ ಹನಿ ಕೇಳಿದರೆ ಹಳ್ಳ ಅಂಕ, ಜಗ್ಗಿಂಗ್ ಫಿಲ್ ಬೈ ಡ್ರಾಪ್ ಬೈ ಬುದ್ಧ ಹೇಳಿದಾರ ಬುದ್ಧ. ಹಾಗಾಗಿ ಲೀಡರ್ಶಿಪ್ ಅನ್ನೋದು ಈಗೋ ಅಲ್ಲ. ಸಪೋಸ್ ನಿಮಗಿಂತ ಬೆಟರ್ ಇನ್ನೊಬ್ಬ ಮಾಡ್ತಾನೆ ಅಂತ ಆದರೆ ಗಿವ್ ಇಟ್ ಟು ದೆಮ್. ಸೊ ಕಾರ್ಯಕ್ರಮ ಆಗೋದು ಇಂಪಾರ್ಟೆಂಟ್ ಹೊರತು ನಿಮ್ಮ ಈಗೋ ಪ್ರಶ್ನೆ ಬರೋದಿಲ್ಲ. ಒಂದು ವೇಳೆ ನಿಮಗೆ ಈಗೋ ಇತ್ತು ಲೀಡರ್ಶಿಪ್ಪಲ್ಲಿ ಅಂದರೆ ಯು ಆರ್ ಶೋಯಿಂಗ್ ಕ್ವಾಂಟಿಟಿ ನಾಟ್ ಎ ಕ್ವಾಲಿಟಿ. ಯಾಕೆಂದರೆ ನೀವು ಬರೀ ಕ್ವಾಲಿಟಿಯೆಲ್ಲ ತೋರಿಸಿದ್ರೆ ಸಾಕು, ಕ್ವಾಂಟಿಟಿ ಅದೇ ಬರುತ್ತೆ ರೇಂಕ. ಸೊ ನಿಮಗೀಗ ನೀವು ಎಲ್ಲೇ ಫಾರಿನಿಗೆ ಗಾಟ್ that is a mutual interest between one person to another person which has no opponent, which is self and opposite in nature. That is a good leadership. ಸೊ ಇವತ್ತಿಂದ ಲೀಡರ್ಶಿಪ್ ಅಂದರೆ ಏನು? ಸೆಲ್ಫ್ ಅವೇರ್ನೆಸ್, ಸೆಲ್ಫ್ ಇಂಟ್ರೆಸ್ಟ್ ಆ್ಯಂಡ್ ರೀಚಿಂಗ್ ದ ಕಾಮನಲ್ ಹಾರ್ಮನಿ, ಲಾಸ್ಟ್ ಮೈಂಡ್ ರೆಗಾರ್ಡ್. ಗೊತ್ತಾಯ್ತಾ? ಎನಿ ಡೌಟ್? ಥ್ಯಾಂಕ್ ಯು.